Hi everyone, welcome back to the channel. This is Divya. This is the day 10 of the magical series. ಈ ಡೇ 10 ಅಲ್ಲಿ ನಾವು ಇವತ್ತೊಂದು ಅಮೇಜಿಂಗ್ ಆಗಿರುವಂತಹ ಮ್ಯಾಜಿಕ್ನ ಎಕ್ಸ್ಪೀರಿಯನ್ಸ್ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಈ ವಿಡಿಯೋನ ನಾನು ಹೇಗಿದೆಯೋ ಹಾಗೆ ರಾ ಆಗಿ ಹಾಕ್ತಾ ಇದ್ದೀನಿ. ಬಿಕಾಸ್ ನಾನು ಇದನ್ನು ಎಡಿಟಿಂಗ್ ಮಾಡ್ತಾ ಇಲ್ಲ, ಬಿಕಾಸ್ ನಾನು ಔಟ್ ಆಫ್ ಸ್ಟೇಷನಲ್ಲಿದ್ದೀನಿ. ಈ ವಿಡಿಯೋ ಕಂಟಿನ್ಯೂಸ್ ಆಗಿ ಡೇ ಸೀರೀಸಲ್ಲಿ ಹೋಗ್ತಾ ಇರಬೇಕು ಅಂತ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ನನ್ನ ವಾಯ್ಸಲ್ಲಾಗಿರಲಿ ನನ್ನ ಇದರಲ್ಲಾಗಿರಲಿ ಮಿಸ್ಟೇಕ್ಸ್ ಇದ್ದರೆ ಅಪಾಲಜೈಸ್ ಮಾಡಿ, ಕ್ಷಮಿಸಿ. ನಾನು ಹೇಗಿದೆಯೋ ಹಾಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಪ್ರಾಕ್ಟೀಸ್ನ ಮಿಸ್ ಮಾಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನಾನು ಈ ಡೇ 10ನ ಆಗ್ತಾಯಿದ್ದೀನಿ. ಈ ವಿಡಿಯೋ ಬರೋದು ಲೇಟ್ ಆಗಿರ್ಬೋದು, ಇಲ್ಲ ನಿಮ್ಮ ಲೈಫಲ್ಲಿ ಏನಾದರೂ ಕೆಟ್ಟದ್ದು ನಡೀತಾ ಇದೆಯಾ, ಒಂದು ಚಿಕ್ಕ ವಿಷಯನೂ ನಿಮಗೆ ದೊಡ್ಡದಾಗಿ ಕಾಣಿಸ್ತಾ ಇದೆಯಾ, ಒಂದು ಚಿಕ್ಕ ಫಿಯರ್ ನಿಮ್ಮ ಲೈಫ್ನೇ ಡಿಸ್ಟರ್ಬ್ ಮಾಡ್ತಾ ಇದೆಯಾ, ಇಲ್ಲಾಂದರೆ ನಿಮಗೊಂದು ಚಿಕ್ಕ ಹೆಲ್ತ್ ಇಶ್ಯೂ ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇದೆಯಾ, ನಿಮ್ಮ ಸ್ಮಾಲ್ ಫೈಟ್ಸ್ ನಿಮ್ಮ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ ಮಾಡ್ತಾ ಇದೆಯಾ, ಇವತ್ತು ನಾನೊಂದು ಸಿಂಪಲ್ ಮತ್ತು ಪವರ್ಫುಲ್ ಆಗಿರುವಂತಹ ಟೆಕ್ನಿಕ್ ಮ್ಯಾಜಿಕ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ನಿಮ್ಮಲ್ಲಿ ಎಂತಹದ್ದೇ ಪ್ರಾಬ್ಲಮ್ ಇರ್ಬೋದು, ಎಂತಹ ಕೆಟ್ಟ ಘಟನೆನೇ ಇರ್ಬೋದು, ಅದನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಳುವಂಥ ಒಂದು ಅಮೇಝಿಂಗ್ ಮ್ಯಾಜಿಕ್ ಇದೆ. ಇದು ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಿದಾಗ ನೀವೇ ಅನ್ಕೊತೀರಾ ಎಷ್ಟು ಅದ್ಭುತವಾಗಿ ಈ ಘಟನೆ ನನ್ನ ಲೈಫಿಂದ ಚೇಂಜ್ ಆಗಿ ಪಾಸಿಟಿವ್ ಆಗಿದೆ ಅಂತ. ನಿಮ್ಮ ಎನರ್ಜಿನೇ ಶಿಫ್ಟ್ ಮಾಡುವಂತಹ ಟೆಕ್ನಿಕ್ ಆಗಿರುತ್ತೆ. ಅದೇ ದ ಮ್ಯಾಜಿಕ್ ಡಸ್ಟ್ ಪ್ರಾಕ್ಟೀಸ್ ಅಂತ. ಇವತ್ತಿನ ವಿಡಿಯೋದಲ್ಲಿ ನೀವು ಈ ಮ್ಯಾಜಿಕ್ ಡಸ್ಟ್ ಪ್ರಾಕ್ಟೀಸ್ನ ಮಾಡ್ತಾ ನಿಮ್ಮ ಲೈಫಲ್ಲಿ ಇರುವಂಥ ಕೆಟ್ಟ ಘಟನೆಗಳನ್ನ ಒಂದು ಪಾಸಿಟಿವ್ ಲೈಫಾಗಿ ಚೇಂಜ್ ಮಾಡ್ಕೊಳೋದಕ್ಕೆ ಅದ್ಭುತವಾಗಿ ಬರ್ಕಾಗುತ್ತೆ. ಏನಿದು ಮ್ಯಾಜಿಕ್ ಡಸ್ಟ್ ಅಂದರೆ ಏನು ಅಂತ ನೀವು ಕೇಳಿದ್ರೆ, ಮ್ಯಾಜಿಕ್ ಡಸ್ಟ್ ಅನ್ನೋದು ನಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ನೆಗೆಟಿವ್ ಘಟನೆಗಳು ಪದೇ ಪದೇ ಆಗ್ತಾನೆ ಇರುತ್ತಲ್ಲ, ಅದು ನಮಗೆ ಹರ್ಟ್ ಮಾಡ್ತಾ ಇರುತ್ತಲ್ವ, ಅಂತಹದ್ರ ಮೇಲೆ ನೀವು ಗ್ರ್ಯಾಟಿಟ್ಯೂಡ್ ಡಸ್ಟ್ನ ಹರ್ಚೋದು ಅಂದರೆ ಸ್ಪ್ರೆಡ್ ಮಾಡೋದು. ಗ್ರ್ಯಾಟಿಟ್ಯೂಡ್ ಎಂಬ ಪದನ ಪ್ರತಿ ಸತಿನ ಹೇಳ್ತಾ ಯು ಆರ್ ಡಸ್ಟಿಂಗ್ ದಟ್ ಇಂಟು ಯೋರ್ ಲೈಫ್ ಅಂತ ಹೇಳ್ತಾರೆ. ನೀವು ಆ ಗ್ರ್ಯಾಟಿಟ್ಯೂಡ್ನ ನೀವು ಅಂಥ ನೆಗೆಟಿವ್ ಥಾಟ್ಸ್ ಮೇಲೆ, ನೆಗೆಟಿವ್ ಘಟನೆಗಳ ಮೇಲೆ ಹಾಕ್ತಾ ಅದನ್ನು ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಳೋದು. ನಿಮ್ಮ ಎನರ್ಜಿ ಇರುತ್ತಲ್ಲ, ನೆಗೆಟಿವ್ ಎನರ್ಜಿ, ಪ್ರತಿಯೊಂದು ಸತಿನೂ ನೀವು ಪದೇ ಪದೇ ನೆಗೆಟಿವ್ ಆಗಿ ಮಾತಾಡಿ ನೆಗೆಟಿವ್ ಫೀಲಿಂಗ್ಸ್ನ ಹಾಕೊಂಡು ನೀವು ಪ್ರಾಬ್ಲಮ್ಸ್ ಅಂದ್ಕೊಂಡಿರ್ತೀರಲ್ವ, ಅಂತಹ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡ್ತಾ ನೀವು ಅದಕ್ಕೆ ಗ್ರ್ಯಾಟಿಟ್ಯೂಡ್ ಡಸ್ಟ್ನ ಸ್ಪ್ರೆಡ್ ಮಾಡೋದು, ಎರಚೋದು. ಯಾವಾಗ ನೀವು ಇದನ್ನು ಮಾಡ್ತಾ ಇರ್ತೀರಲ್ಲ, ನಿಮ್ಮ ಲೈಫಲ್ಲಿ ಅಮೇಝಿಂಗ್ ರಿಸಲ್ಟ್ಸ್ನ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ನಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀವಿ ಅಂದಾಗ ನೀವು ಫಸ್ಟ್ ಥಿಂಗ್ ಏನು ಮಾಡ್ತೀರಾ, ಕಂಪ್ಲೇಂಟ್ ಮಾಡ್ತೀರಾ, ಮತ್ತು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಬೇರೆಯವ್ರನ್ನ ಬ್ಲೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದು ಅವರಿಂದನೇ ಆಗಿದ್ದು, ನನ್ನ ಪ್ರಾಬ್ಲಮ್ ಅಲ್ಲ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈ ಮ್ಯಾಜಿಕ್ ಬುಕ್ಕಲ್ಲಿ ಏನು ಹೇಳ್ತಾರೆ ಗೊತ್ತಾ, ನಮ್ಮಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇರಲಿ, ದ ಫಸ್ಟ್ ಥಿಂಗ್ ನಾವು ಮಾಡಬೇಕಾಗಿರೋದು ಗ್ರ್ಯಾಟಿಟ್ಯೂಡ್ ಅಂತ. ಇದೊಂದು ಮ್ಯಾಜಿಕಲ್ ಆಗಿ ವರ್ಕ್ ಮಾಡುವಂತಹ ಟೆಕ್ನಿಕ್ ಆಗಿರುತ್ತೆ. ಈ ಗ್ರ್ಯಾಟಿಟ್ಯೂಡ್ ಮ್ಯಾಜಿಕ್ನ ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ಸ್ ಮೇಲೆ ಅದನ್ನು ಸ್ಪ್ರೆಡ್ ಮಾಡಿದಾಗ ಏನಾಗುತ್ತೆ, ಗ್ರ್ಯಾಟಿಟ್ಯೂಡ್ ಇಸ್ ಆ್ಯನ್ ಹೈಯರ್ ಎನರ್ಜಿ, ಹೈಯರ್ ವೈಬ್ರೇಷನಲ್ ಥಿಂಗ್. ಯಾವಾಗ ನೀವು ಕಂಪ್ಲೇಂಟ್ಸ್ ಈ ಲೋವರ್ ಎನರ್ಜಿಯಲ್ಲಿ ಇರುವಂತಹದ್ರ ಮೇಲೆ ಹಾಕಿದಾಗ ಏನಾಗುತ್ತೆ, ಗ್ರ್ಯಾಟಿಟ್ಯೂಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾವಾಗ ನೀವು ಗ್ರ್ಯಾಟಿಟ್ಯೂಡ್ನ ಇನ್ಕ್ರೀಸ್ ಮಾಡ್ತಿರೋ, ನಿಮ್ಮ ಪ್ರಾಬ್ಲಮ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳ್ತಾ, ಅದನ್ನು ಐಡೆಂಟಿಫೈ ಮಾಡ್ತಾ, ಅದನ್ನು ಅಕ್ಸೆಪ್ಟ್ ಮಾಡ್ತಿರೋ ನಿಮ್ಮ ಲೈಫಲ್ಲಿ, ಆವಾಗ ಏನಾಗುತ್ತೆ, ಈ ಕಂಪ್ಲೇಂಟ್ಸ್ ಅನ್ನೋದು ಡಿಸಾಲ್ವ್ ಆಗುತ್ತೆ. ನೀವು ಅಳೋದು ಕಡಿಮೆ ಆಗುತ್ತೆ. ನೀವು ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದೀರಲ್ಲ, ಬ್ಲೇಮ್ ಮಾಡ್ತಾ ಇದ್ದೀರಲ್ಲ, ಇದೆಲ್ಲವೂ ಕಡಿಮೆ ಆಗ್ತಾ ನೀವು ಬರೀ ಗ್ರ್ಯಾಟಿಟ್ಯೂಡ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಸೊ ಇವತ್ತೊಂದು ಸಿಂಪಲ್ ಆಗಿರುವಂಥ ನಿಮಗೆ ಒಂದು ಎಕ್ಸಸೈಸ್ನ ಮಾಡಿಸ್ತಾ ಇದ್ದೀನಿ. ಇದು ಅಮೇಝಿಂಗ್ ಆಗಿ ವರ್ಕ್ ಆಗುವಂಥ ಎಕ್ಸಸೈಸ್. ಇವತ್ತಿನ ದಿನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಬಿಕಾಸ್ ನಾನಿವತ್ತು ಈ ವಿಡಿಯೋನ ಹಾಕಲೇಬೇಕು ಅಂತ ಟ್ರೈ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿಬಿಟ್ಟೆ ಮಲಗಬೇಕಾಗುತ್ತೆ. ಇವತ್ತಿನ ದಿನ ನೀವೇನು ಮಾಡ್ತೀರಾ ಅಂದರೆ, ಫಸ್ಟ್ ಥಿಂಗ್ ಒಂದು ಪೇಪರ್ ತೊಗೊಳ್ಳಿ. ಇದಕ್ಕೂ ಮುಂಚೆ ಒಂದು ಹೇಳ್ತೀನಿ, ನೀವು ನಿಮ್ಮ ಲೈಫಲ್ಲಿ ಯಾರ್ಯಾರಿಗೆಲ್ಲ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಬೇಕು ಅವ್ರಿಗೆಲ್ಲರಿಗೂ ಇವತ್ತು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿಬಿಡಿ. ಬಿಕಾಸ್ ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡಿರ್ಬೋದು, ನೀವು ಯಾರಿಗಾದ್ರೂ ಹೆಲ್ಪ್ ಮಾಡಿರ್ಬೋದು, ನಿಮ್ಮ ಸರೌಂಡಿಂಗ್ಸಲ್ಲಿ ನಿಮ್ಗೆ ಹೆಲ್ಪ್ ಮಾಡಿರ್ಬೋದು, ಯಾರ್ಯಾರೆಲ್ಲ ನಿಮಗೆ ನೆನಪಾಗ್ತಿರಲ್ಲ ನಿಮ್ಗೆ ಹೆಲ್ಪ್ ಮಾಡಿರೋರು, ಅಂಥವ್ರಿಗೆಲ್ಲವೂ ಇವತ್ತು ಕೃತಜ್ಞರಾಗಿರಿ. ಸೇ ಥ್ಯಾಂಕ್ ಯು. ನೀವು ಎಲ್ಲರ ಮನೆಗೂ ಹೋಗಿ ಗ್ರ್ಯಾಟಿಟ್ಯೂಡ್ ಹೇಳೋದಕ್ಕೆ ಸಾಧ್ಯ ಇಲ್ಲಲ್ಲ. ಸೊ ಅಂತಹ ಗ್ರ್ಯಾಟಿಟ್ಯೂಡ್ ಡಸ್ಟ್ನ ನೀವು ಸ್ಪ್ರೆಡ್ ಮಾಡಿ. ಜಸ್ಟ್ ನಿಮ್ಮಲ್ಲಿ ಒಂದು ವಿಜುವಲೈಸ್ ಮಾಡಿ, ನಿಮ್ಮ ಕೈಯಲ್ಲಿ ಒಂದು ಅದ್ಭುತವಾದಂಥ ಮ್ಯಾಜಿಕಲ್ ಪೌಡರ್ ಇದೆ ಅಂತ. ಯು ಆರ್ ಸ್ಪ್ರೆಡ್ಡಿಂಗ್ ದಟ್. ನೀವು ಈ ಗ್ರ್ಯಾಟಿಟ್ಯೂಡ್ನ ಎಲ್ಲರಿಗೂ ಚಿಮ್ತಾ ಇದ್ದೀರಾ. ದಟ್ ಐ ಆಮ್ ಸೋ ಗ್ರೇಟ್ಫುಲ್ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಮನೆಯಲ್ಲಿ ಡಸ್ಟ್ಬಿನ್ ಎತ್ಕೊಂಡು ಹೋಗಿರೋರಾಗಿರ್ಬೋದು, ನಿಮ್ಮ ಮನೆ ಹತ್ರ ಬಂದು ಕ್ಲೀನ್ ಮಾಡಿರೋರಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಯಾರಾದರೂ ಹೆಲ್ಪ್ ಮಾಡಿರೋರಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಇವತ್ತು ಅಂತಹವ್ರಿಗೆ ನೀವು ಗ್ರ್ಯಾಟಿಟ್ಯೂಡ್ ಎಂಬ ಮ್ಯಾಜಿಕಲ್ ಪವರ್ಫುಲ್ ಆದಂತಹ ಒಂದು ಡಸ್ಟನ್ನು ನೀವು ಸ್ಪ್ರೆಡ್ ಮಾಡ್ತಾ ಇದ್ದೀರಾ, ಹರ್ಚ್ತಾ ಇದ್ದೀರಾ. ಸೋ ಪವರ್ಫುಲ್ಲಾಗಿ ಹರ್ಚ್ತಾ ಇದ್ದೀರಾ ಅಂದರೆ ಯು ಆರ್ ಸ್ಪ್ರೆಡಿಂಗ್ ದಟ್ ಗ್ರ್ಯಾಟಿಟ್ಯೂಡ್. ಯಾವಾಗ ನೀವು ಹೆಚ್ಚು ಸ್ಪ್ರೆಡ್ ಮಾಡ್ತೀರಲ್ವಾ, ಯಾವಾಗ ಬೇರೆಯವ್ರಿಗೆ ಗ್ರ್ಯಾಟಿಟ್ಯೂಡ್ನ ಹೇಳ್ತಾ ಇರ್ತೀರಲ್ಲ, ನಮ್ಮ ಲೈಫಲ್ಲಿ ಯು ಆರ್ ಇನ್ ಟು ದ ಹೈಯರ್ ವೈಬ್ರೇಷನಲ್ ವರ್ಲ್ಡ್ ಅಂತ ಹೇಳ್ತೀವಿ. ನಾವು ಹೆಚ್ಚು ವೈಬ್ರೇಷನಲ್ ಇದ್ದಾಗ ನಮ್ಮ ಲೈಫಲ್ಲಿ ಏನು ಸಿಗುತ್ತೆ, ಎಲ್ಲವೂ ಪಾಸಿಟಿವ್ ಥಿಂಗ್ಸ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ನೀವೇನು ಮಾಡಬೇಕು, ಫಸ್ಟ್ ಥಿಂಗ್ ಈ ಪ್ರಾಕ್ಟೀಸ್ ಮಾಡೋದಕ್ಕೂ ಮುಂಚೆ ಜಸ್ಟ್ ಇಮ್ಯಾಜಿನ್ ನಿಮ್ಮ ಹತ್ರ ಒಂದು ಮ್ಯಾಜಿಕಲ್ ಡಸ್ಟ್ ಇದೆ.
ಇದು ಪವರ್ಫುಲ್ ಆಗಿರುವಂಥ ಡಸ್ಟ್ ಅಂತ ಇಮ್ಯಾಜಿನ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಸ್ಪ್ರೆಡ್ ಮಾಡಿ. ನಿಮ್ಗೆ ಯಾರ್ಯಾರೆಲ್ಲ ಹೆಲ್ಪ್ ಮಾಡಿದಾರೋ ಅವರೆಲ್ಲರಿಗೂ ಮ್ಯಾಜಿಕಲ್ ಡಸ್ಟ್ನ ಸ್ಪ್ರಿಂಕಲ್ ಮಾಡಿ. ಸೊ ಇವತ್ತು ಅದನ್ನು ಮಾಡಿದ ತಕ್ಷಣ ನಾನು ಏನು ಹೇಳ್ತೀನೋ ಈ ಪ್ರಾಕ್ಟೀಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೀವು ಇವತ್ತು ಒಂದು ಸಿಂಪಲ್ ಥಿಂಗ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಬ್ಬರ ಲೈಫಲ್ಲೂ ಪ್ರಾಬ್ಲಮ್ ಇರುತ್ತೆ. ನಮ್ಮಲ್ಲಿ ಪ್ರಾಬ್ಲಮ್ ಅನ್ನೋದು ಒಂದು ಲೋವರ್ ವೈಬ್ರೇಷನ್ ಅಂತಲೇ ಹೇಳ್ತೀವಿ. ನಮ್ಮಲ್ಲಿರುವಂಥ ಪೇಯ್ನ್ ಇಲ್ಲಾಂದರೆ ಹರ್ಟ್, ಗಿಲ್ಟ್ ಇವೆಲ್ಲವೂ ಲೋವರ್ ವೈಬ್ರೇಷನಲ್ಲಿ ಇರ್ತೀವಿ. ಅದೇ ಗ್ರ್ಯಾಟಿಟ್ಯೂಡ್ ಅನ್ನೋದು ಹೈಯರ್ ವೈಬ್ರೇಷನ್ ಅಂತ ಹೇಳ್ತೀವಿ. ಯಾವಾಗ ನಾವು ಲೋವರ್ ವೈಬ್ರೇಷನಲ್ಲಿ ಇರ್ತೀವೋ ಅಂತಹದ್ದಕ್ಕೆ ಗ್ರ್ಯಾಟಿಟ್ಯೂಡನ್ನ ನೀವು ಹಾಕ್ತಾ ಇದ್ದಾಗ, ನಿಮ್ಮ ಪ್ರಾಬ್ಲಮ್ಸ್ಗೆ ನೀವು ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ದಾಗ, ನಿಮ್ಮ ಪ್ರಾಬ್ಲಮ್ಸ್ ಇಲ್ಲಾಂದರೆ ನಿಮ್ಮಲ್ಲಿರುವಂಥ ಹರ್ಟ್ಸ್ಗೆ, ನಿಮ್ಮಲ್ಲಿರುವಂತಹ ಯಾವುದೇ ಒಂದು ನೆಗೆಟಿವ್ ಥಿಂಗ್ಗೆ ನೀವು ಗ್ರ್ಯಾಟಿಟ್ಯೂಡ್ನ ತೋರಿಸ್ತಾ ಇದ್ದಾಗ ಈ ಪ್ರಾಬ್ಲಮ್ ಏನಾಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ನಿಮ್ಮ ಪ್ರಾಬ್ಲಮ್ ಅನ್ನೋದು ಡಿಸಾಲ್ವ್ ಆಗಿಬಿಡುತ್ತೆ. ನೀವು ಯಾವ ವಿಷಯಕ್ಕೆ ತುಂಬ ಹರ್ಟ್ ಆಗ್ತಾ ಇದ್ದೀರಲ್ವಾ, ಅದರ ಮೇಲೆ ನೀವು ಗ್ರ್ಯಾಟಿಟ್ಯೂಡ್ ಆಗ್ತಾ ಇದ್ದಾಗ ಈ ಪ್ರಾಬ್ಲಮ್ ಅನ್ನೋದು ನಲಿಫೈ ಆಗಿಬಿಡುತ್ತೆ, ಡಿಸಾಲ್ವ್ ಆಗಿಬಿಡುತ್ತೆ. ಸೊ ಆಲ್ವೇಸ್ ಗ್ರ್ಯಾಟಿಟ್ಯೂಡ್ ಅನ್ನೋದು ಒಂದು ಹೈಯರ್ ಎನರ್ಜಿ ಇರುವಂತಹ ಪ್ರಾಡಕ್ಟ್ ಆಗಿರುತ್ತೆ. ನಿಮ್ಮ ಪ್ರಾಬ್ಲಮ್ಸ್ ಅನ್ನೋದು ಲೋವರ್ ಪ್ರಾಡಕ್ಟ್ ಆಗಿರುತ್ತೆ. ಯಾವಾಗ ಹೈಯರ್ ಕ್ವಾಲಿಟಿನ ಕಂಪೇರ್ ಮಾಡಿದಾಗ ನೀವು ಯಾವುದನ್ನು ರೆಫರ್ ಮಾಡ್ತೀರಾ ಅಂದರೆ ನೀವು ಹೈಯರ್ ಕ್ವಾಲಿಟಿ ಇರೋ ಪ್ರಾಡಕ್ಟ್ಸ್ನೆಲ್ಲ ರೆಫರ್ ಮಾಡ್ತೀರಾ. ಸೊ ಈ ಗ್ರ್ಯಾಟಿಟ್ಯೂಡ್ ಅನ್ನೋದು ಹೈಯರ್ ವೈಬ್ರೇಷನಲ್ ಥಿಂಗ್, ಈ ಲೋವರ್ ವೈಬ್ರೇಷನಲ್ ಥಿಂಗ್ ಮೇಲೆ ಆಗ್ತಾ ಇದ್ದಾಗ ಇದೇನಾಗುತ್ತೆ, ಡಿಸಾಲ್ವ್ ಆಗಿಬಿಡುತ್ತೆ, ಕಾಣಿಸೋದೇ ಇಲ್ಲ ಈ ಪ್ರಾಬ್ಲಮ್ ನಿಮ್ಮಲ್ಲಿ. ಸೊ ಇವತ್ತು ನೀವು ಇಂತಹದ್ದನ್ನು ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಲೈಫಲ್ಲಿ ನೀವು ಮಿರಾಕಲ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಲೈಫ್ನ ನೀವು ಚೇಂಜ್ ಮಾಡ್ಕೋಬೇಕು. ನನ್ನ ಲೈಫನ್ನು ನಾನು ಅಪ್ಲಿಫ್ಟ್ ಮಾಡ್ಕೋಬೇಕು, ನನ್ನ ಲೈಫಲ್ಲಿ ಪ್ರಾಬ್ಲಮ್ಸೇ ಇಲ್ಲ ಅನ್ನೋ ಅಷ್ಟಕ್ಕೆ ನಾನು ಹೋಗಬೇಕು ಅಂತ ನೀವು ಹೇಳಿದಾಗ ನಿಮ್ಮ ಲೈಫಲ್ಲಿ ಗ್ರ್ಯಾಟಿಟ್ಯೂಡ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪಾರ್ಟ್ ಆಗಿರುತ್ತೆ. ಸೊ ನಿಮ್ಮಲ್ಲಿ ಯಾವುದೇ ತರಹದ ಪ್ರಾಬ್ಲಮ್ ಇರ್ಬೋದು, ಈ ಕ್ಷಣಕ್ಕೆ ನೀವು ಯಾವುದೇ ತರಹದ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಮನಿ ಇಶ್ಯೂಸ್ ಆಗಿರ್ಬೋದು, ರಿಲೇಷನ್ಶಿಪ್ ಇಶ್ಯೂಸ್ ಆಗಿರ್ಬೋದು, ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ಸ್ಟೆಪ್ 1ಅಲ್ಲಿ ನಿಮ್ಮಲ್ಲಿರುವಂತಹ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ನಿಮಗೆ ಈಗಿರುವಂತಹ ಪ್ರಾಬ್ಲಮ್ ಏನು ತುಂಬ ಕಾಡ್ತಾ ಇದೆಯೋ ಅದನ್ನು ಫಸ್ಟ್ ಪೇಪರಲ್ಲಿ ಬರ್ಕೊಳ್ಳಿ. ನಿಮ್ಮಲ್ಲಿ ಹೆಲ್ತ್ ಇಶ್ಯೂಸ್ ಇದೆಯಾ, ವೆಲ್ತ್ ಇಶ್ಯೂಸ್ ಇದೆಯಾ, ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಇದೆಯಾ, ನೀವು ನಿಮ್ಮ ಲೈಫಲ್ಲಿ ಸೆಲ್ಫ್ ಕಾನ್ಫಿಡೆನ್ಸೇ ಇದ್ದೀರಾ ಅದನ್ನು ಬರ್ಕೊಳ್ಳಿ. ಫಸ್ಟ್ ಥಿಂಗ್ ನೀವೇನು ಬರೀಬೇಕು, ಸ್ಟೆಪ್ 1ಅಲ್ಲಿ ಈ ಮ್ಯಾಜಿಕಲ್ ಸೀರೀಸ್ನಲ್ಲಿ ಡೇ 10 ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಇದನ್ನೇ. ಫಸ್ಟ್ ಐಡೆಂಟಿಫೈ ದ ಪ್ರಾಬ್ಲಮ್, ನಿಮ್ಮಲ್ಲಿರುವಂತಹ ಪ್ರಾಬ್ಲಮ್ನ ಬರ್ಕೊಳ್ಳಿ ಪೇಪರ್ ಮೇಲೆ. ಮನಿ ಇಶ್ಯೂಸ್, ನನ್ನಲ್ಲಿ ಮನಿ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ನಮ್ಮಲ್ಲಿ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ, ನನ್ನಲ್ಲಿ ತುಂಬ ಕೋಪ ಇದೆ, ನನ್ನಲ್ಲಿ ತುಂಬ ಗಿಲ್ಟ್ ಕಾಡ್ತಾನೆ ಇದೆ, ನಾನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ರೈಟ್ ಡೌನ್, ನಿಮ್ಗೆ ಏನು ಅನಿಸುತ್ತೋ ರೈಟ್ ಡೌನ್. ಈ ಕ್ಷಣಕ್ಕೆ ಪೇಪರ್ ತೊಗೊಂಡು ಬರೀರಿ ನೀವು. ಇದು ಪ್ರಾಕ್ಟೀಸ್ ಆಗಿರಬೇಕು ನಿಮಗೆ. ನೀವು ಕೇಳಿಸ್ಕೊಂಡು ಹಾಗೆ ಹೋಗಬೇಡಿ, ಜಸ್ಟ್ ಪ್ರಾಕ್ಟೀಸ್ ದಿಸ್. ನೀವು ಅಮೇಝಿಂಗ್ ಆಗಿರುವಂಥ ರಿಸಲ್ಟ್ಸ್ನ ನೋಡ್ತೀರಾ. ನನ್ನ ಮಗ ಓದ್ತಾ ಇಲ್ಲ, ನನ್ನ ಮಗನ ಪ್ರಾಬ್ಲಮ್ ಇದೆ, ರೈಟ್ ಡೌನ್. ನನ್ನಲ್ಲಿ ತುಂಬ ಫಿಯರ್ ಇದೆ, ಬರೀರಿ. ಸೊ ಇದೆಲ್ಲ ನಿಮ್ಮ ಹತ್ರ ಇರುವಂಥ ಪ್ರಾಬ್ಲಮ್ ಆಗಿರುತ್ತೆ. ಸ್ಟೆಪ್ 1ಅಲ್ಲಿ ಏನು ಹೇಳಿದ್ದೀನಿ, ನಿಮ್ಮ ಪ್ರಾಬ್ಲಮ್ನ ಬರ್ಕೊಳ್ಳಿ ಅಂತ ಹೇಳಿದ್ದೀನಿ. ಸ್ಟೆಪ್ 2ಅಲ್ಲಿ ನಾನು ಏನು ಹೇಳ್ತೀನೋ ಆ ಸೆಂಟೆನ್ಸ್ನ ಹಾಗೆ ಹೇಳಿ. ನಿಮ್ಮ ಪ್ರಾಬ್ಲಮ್ನ ನೋಡಿಕೊಂಡು ನೀವೇನು ಹೇಳ್ತೀರಾ ಅಂದರೆ, ನನಗೆ ಈ ಪ್ರಾಬ್ಲಮ್ ಬಂದಿರೋದಕ್ಕೆ ತುಂಬ ಗ್ರ್ಯಾಟಿಟ್ಯೂಡ್ನ ತೋರಿಸ್ತಾ ಇದ್ದೀನಿ, ಕೃತಜ್ಞಳಾಗಿದ್ದೀನಿ, ನನಗೆ ಈ ಪ್ರಾಬ್ಲಮ್ ಬಂದಿರೋದಕ್ಕೆ ನಾನು ಕೃತಜ್ಞಳಾಗಿದ್ದೀನಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮೈಂಡ್ ಏನು ಹೇಳುತ್ತೆ, ಇವಾಗ ಈ ಪ್ರಾಬ್ಲಮ್ ಬಂದಿರೋದಕ್ಕೆ ನಾವು ಥ್ಯಾಂಕ್ ಯು ಹೇಳ್ತಾ ಇದ್ದೀವಾ ಅಂತ ಕೇಳ್ತಾ ಇದ್ದೀರಲ್ಲ, ನನ್ನ ಬ್ರೈನ್ ಕೇಳ್ತಾ ಇದೆ ಇವಾಗ. ಅದೇ ಮ್ಯಾಜಿಕಲ್ಲಿ ಸ್ಟೆಪ್ 3ಅಲ್ಲಿ ನೀವೇನು ಮಾಡ್ತೀರಾ ಅಂದರೆ, ಇವಾಗಿನ ಪ್ರಾಬ್ಲಮ್ಗೆ ನೀವು ಸ್ಟೆಪ್ 2ಅಲ್ಲಿ ಗ್ರ್ಯಾಟಿಟ್ಯೂಡ್ನ ತೋರಿಸಿದ. ಯಾವಾಗ ನಿಮ್ಮ ಪ್ರಾಬ್ಲಮ್ನ ನೀವು ಅಕ್ಸೆಪ್ಟ್ ಮಾಡ್ತೀರಲ್ವ, ಇದು ನನಗೆ ಬಂದಿರೋದು ಅಂತ, ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ನಿಮ್ಮ ಲೈಫಲ್ಲಿ ಆಗಬೇಕಾಗಿರೋದು. ಅಕ್ಸೆಪ್ಟೆನ್ಸ್ ಇರಬೇಕು. ನಮ್ಗೆ ಈ ಪ್ರಾಬ್ಲಮ್ ಬಂದಿದೆ ಅಂದರೆ ನಾವು ಇದರಿಂದ ಏನೋ ಕಲಿಯೋಕ್ಕಿದೆ ಅಂತ ನಾವು ಯಾವಾಗ ಅಕ್ಸೆಪ್ಟ್ ಮಾಡ್ತೀವೋ, ನಮ್ಮ ಪ್ರಾಬ್ಲಮ್ ಎಷ್ಟೇ ದೊಡ್ಡದಾಗಿದ್ರೇನೋ ಈ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಇದು ಡಿಸಾಲ್ವ್ ಆಗಿಬಿಡುತ್ತೆ. ಈ ಹೈಯರ್ ವೈಬ್ರೇಷನಲ್ ಥಿಂಗ್ನ ನಾವು ಇಟ್ಕೊಂಡಿದ್ದಾಗ ಈ ಲೋವರ್ ವೈಬ್ರೇಷನಲ್ ಥಿಂಗ್ಸ್ ಏನಾಗುತ್ತೆ, ಡಿಸಾಲ್ವ್ ಆಗ್ತಾ ನಮ್ಮಲ್ಲಿರುವಂಥ ಪ್ರಾಬ್ಲಮ್ಸ್ನ ನಾವು ಕಮ್ಮಿ ಮಾಡ್ಕೊಳ್ತಾ ಹೋಗ್ಬೋದು. ಸೊ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ನೀವು ಐಡೆಂಟಿಫೈ ಮಾಡಿದ್ರಿ, ನಿಮ್ಮ ಪ್ರಾಬ್ಲಮ್ ಬಂದಿರೋದಕ್ಕೆ ನೀವು ಥ್ಯಾಂಕ್ ಯು ಹೇಳಿದ್ದೀರಾ, ನಿಮ್ಮ ಪ್ರಾಬ್ಲಮ್ನ ನೀವು ನಿಮ್ಮ ಲೈಫಲ್ಲಿ ಅಕ್ಸೆಪ್ಟ್ ಮಾಡಿದ್ದೀರಾ, ಮತ್ತು ನಿಮ್ಮ ಪ್ರಾಬ್ಲಮಲ್ಲಿ ನೀವು ಏನು ಕಲಿಬೇಕು ಅಂತ ನೀವು ತಿಳ್ಕೊಂಡಿದ್ದೀರಾ. ನಿಮ್ಮ ಪ್ರಾಬ್ಲಮ್ಗೆ ಹೇಳಿದ್ದೀರಾ ಐ ಅಕ್ಸೆಪ್ಟ್ ದಿಸ್ ಅಂತ ಹೇಳ್ಕೊಂಡಿದ್ದೀರಾ. ಮತ್ತು ಥರ್ಡ್ ಸ್ಟೆಪ್ ಏನು ಮಾಡಿದ್ದೀರಾ, ಈ ಥರ್ಡ್ ಸ್ಟೆಪ್ಪಲ್ಲಿ ಈ ಪ್ರಾಬ್ಲಮ್ ನನಗೆ ಬಂದಿರೋದು ನನಗೆ ಒಳ್ಳೆ ಪಾಠ ಕಲಿಸೋದಕ್ಕೆ ಅಂತ ನೀವು ಅನ್ಕೊತಾ ಇದ್ದೀರಾ. ಯಾವಾಗ ನೀವು ಇದು ಥ್ಯಾಂಕ್ ಯು ಹೇಳ್ತೀರೋ ಅಂಥ ಪ್ರಾಬ್ಲಮ್ಗೆ, ಈ ಫೋರ್ತ್ ಸ್ಟೆಪ್ಪಲ್ಲಿ ನೀವೇನು ಹೇಳ್ತೀರಾ, ನೀವು ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡ್ತಾ ಹೇಳಿ, ಈ ಪ್ರಾಬ್ಲಮ್ ಡಿಸಾಲ್ವ್ ಆಗ್ತಾ ಇದೆ, ಹೊರಟೋಗ್ತಾ ಇದೆ, ನನ್ನಿಂದ ಹೊರಟೋಗ್ತಾ ಇದೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು ಅನ್ನೋದು ಅಮೇಝಿಂಗ್ ಆಗಿ ನಿಮ್ಮ ಎನರ್ಜಿನ ಶಿಫ್ಟ್ ಮಾಡುತ್ತೆ.
ಈ ಪ್ರಾಬ್ಲಮ್ ಅನ್ನೋದು ಈ ಕ್ಷಣಕ್ಕೆ ನನ್ನಿಂದ ಹೊರಗಡೆ ಹೋಗ್ತಾ ಇದೆ, ಇಲ್ಲಿಂದ ಹೊರಗಡೆ ಹೋಗ್ತಾ ಇದೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ಮತ್ತು ನೀವು ವಿಜುವಲೈಸ್ ಮಾಡ್ಕೊಳ್ಳಿ, ಆ ಪ್ರಾಬ್ಲಮ್ ಮೇಲೆ ಗೋಲ್ಡನ್ ಲೈಟ್ ಅನ್ನೋದು ಸ್ಪ್ರೆಡ್ ಆಗ್ತಾ ಇದೆ, ಸ್ಪ್ರಿಂಕಲ್ ಆಗ್ತಾ ಇದೆ. ಈ ಗೋಲ್ಡನ್ ಲೈಟ್ ಆ ಪ್ರಾಬ್ಲಮ್ನ ಡಿಸಾಲ್ವ್ ಮಾಡಿದೆ, ತೆಗ್ದಾಕ್ಬಿಟ್ಟಿದೆ ನಿಮ್ಮ ಲೈಫಲ್ಲಿ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಎನರ್ಜಿ ಇವಾಗ ಹೇಗೆ ಶಿಫ್ಟ್ ಆಯಿತು, ನೀವು ಹೇಗೆ ಫೀಲ್ ಮಾಡಿದ್ರಿ, ಒಂದು ಸತಿ ವಿಜುವಲೈಸ್ ಮಾಡಿ. ಆ ಪ್ರಾಬ್ಲಮ್ ನಿಮ್ಮಿಂದ ಹೊರಟೋಗ್ಬಿಟ್ಟಿದೆ ಅಂತ ವಿಜುವಲೈಸ್ ಮಾಡಿ. ಈ ಪ್ರಾಕ್ಟೀಸ್ನ ಮಾಡಿ, ನಿಮ್ಮ ಎನರ್ಜಿ ಶಿಫ್ಟ್ನ ನೀವು ಅಬ್ಸರ್ವ್ ಮಾಡಿ. ಜಸ್ಟ್ ವಿಜುವಲೈಸ್, ಆ ಗೋಲ್ಡನ್ ಲೈಟ್ ನಿಮ್ಮ ಪ್ರಾಬ್ಲಮ್ನ ಡಿಸಾಲ್ವ್ ಮಾಡಿಬಿಟ್ಟಿದೆ, ಇಲ್ಲಿಂದ ಹೊರಗಡೆ ಆಗ್ಬಿಟ್ಟಿದೆ ಅಂತ ವಿಜುವಲೈಸ್ ಮಾಡ್ತಾ ತುಂಬ ಖುಷಿ ಥರ ಇರೋ ಥರ ನೀವು ಫೀಲ್ ಮಾಡಿ. ನೀವು ಯಾವಾಗ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಿರೋ, ಎಮೋಷನ್ಸ್ನ ಹೇಳ್ತಾ ಇದ್ದೀರೋ, ನಾನು ತುಂಬ ಖುಷಿಯಾಗಿದ್ದೀನಿ ಇವಾಗ, ನನಗೆ ಇಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ನೀವು ಫೀಲ್ ಮಾಡಿದ ತಕ್ಷಣ ಆ ಎನರ್ಜಿ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಯಾರಿಂದ ಅಯ್ಯೋ ಎನರ್ಜಿ ಅಂತ ಹೇಳ್ತಾರೆ. ಖುಷಿಯಾಗಿರ್ತೀರಲ್ಲ, ಯಾವಾಗ ನೀವು ಖುಷಿಯಾಗಿರ್ತೀರೋ ಯು ವಿಲ್ ಅಟ್ರಾಕ್ಟ್ ದಟ್ ಹ್ಯಾಪಿನೆಸ್ ಅಲ್ವಾ. ಸೊ ಈ ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ ಹುಡ್ಕೊಂಡಿದ್ದೀರಾ, ಅಕ್ಸೆಪ್ಟೆನ್ಸ್ ಮಾಡಿದ್ದೀರಾ, ಥ್ಯಾಂಕ್ ಯು ಹೇಳಿದ್ದೀರಾ, ಗ್ರ್ಯಾಟಿಟ್ಯೂಡ್ನ ತೋರಿಸಿದ್ದೀರಾ, ಮತ್ತು ನೀವು ಆ ಪ್ರಾಬ್ಲಮ್ನ ಈ ಮ್ಯಾಜಿಕಲ್ ಡಸ್ಟಿಂದ ಡಿಸಾಲ್ವ್ ಮಾಡಿಬಿಟ್ಟಿದ್ದೀರಾ ನಿಮ್ಮ ಲೈಫಲ್ಲಿ. ಇನ್ನು ಅಂತಹ ಪ್ರಾಬ್ಲಮ್ಸ್ ನಿಮ್ಮ ಲೈಫಲ್ಲಿ ಇಲ್ಲ ಅಂತ ನೀವು ಫೀಲ್ ಮಾಡ್ತಾ ಹ್ಯಾಪಿನೆಸ್ಗೆ ಶಿಫ್ಟ್ ಮಾಡ್ತಾ ನೀವು ತುಂಬ ಖುಷಿ ಥರ ಇವತ್ತು ಮಲಗೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡ್ಕೊಳ್ಳೋದು ಮರಿಬೇಡಿ, ನಿಮ್ಮ ಮ್ಯಾಜಿಕಲ್ ರೋಗ್ಗೆ ಥ್ಯಾಂಕ್ ಯು ಹೇಳೋದು ಮರಿಬೇಡಿ. ನಿಮ್ಮ ಎನರ್ಜಿನ ನೀವು ಫೀಲ್ ಮಾಡ್ತೀರಾ. ಬೆಳಗ್ಗೆ ಎದ್ದ ತಕ್ಷಣ ನೀವು ಹ್ಯಾಪಿನೆಸ್ಸಲ್ಲಿ ಎದ್ದೇಳ್ತೀರಾ. ಯಾವಾಗಲೂ ಅಷ್ಟೇ ಒಂದು ನೆನಪಲ್ಲಿ ಇಟ್ಕೋಬೇಕಾಗಿರೋದು ಏನು ಗೊತ್ತಾ, ನೀವು ನಿಮ್ಮ ಪ್ರಾಬ್ಲಮ್ಸ್ ಜೊತೆ ಫೈಟ್ ಮಾಡ್ತಾ ಇಲ್ಲ. ನೀವು ಒಂದೇ ಪ್ಲೇಸಲ್ಲಿ ಆ ಪ್ರಾಬ್ಲಮ್ನ ಇಟ್ಕೊಂಡು ರೆಸಿಸ್ಟೆನ್ಸಲ್ಲಿ ಇರ್ತಾ ಇಲ್ಲ, ಇಲ್ಲೇ ಇಟ್ಕೊಂಡು ಅದ್ರ ಬಗ್ಗೆ ಕೊರಿತಾ ಇಲ್ಲ. ನೀವು ಯಾವಾಗ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿಕೊಂಡು ಎಕ್ಸೆಪ್ಟೆನ್ಸ್ ಮಾಡಿಕೊಂಡು ಮತ್ತೆ ನೀವು ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ದಾಗ ಏನಾಗುತ್ತೆ, ನಿಮ್ಮ ಪ್ರಾಬ್ಲಮ್ ಆಟೋಮೆಟಿಕ್ಕಾಗಿ ಕಮ್ಮಿ ಆಗಿಬಿಡುತ್ತಲ್ಲ. ನೀವು ಯೂನಿವರ್ಸ್ಗೆ ಹೇಳ್ತಾ ಇದ್ದೀರಾ, ಈ ಲೆಸನ್ ನನ್ನ ಲೈಫಿಂದ ಮುಗಿಯಿತು, ನಾನು ಖುಷಿಯಾಗಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ. ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ದಟ್ ಹ್ಯಾಪಿನೆಸ್. ಸೊ ಇವತ್ತಿನ ವಿಡಿಯೋ ನೀವು ಏನು ಕಲಿತ್ರೆ ಅಕ್ಸೆಪ್ಟೆನ್ಸ್ ಮಾಡಬೇಕು. ನಾವು ಎಂತಹದ್ದೇ ಪ್ರಾಬ್ಲಮ್ ನಮ್ಮ ಲೈಫಲ್ಲಿ ಬಂದಿರ್ಬೋದು, ಅದನ್ನು ಇದು ನನಗೆ ಬಂದಿರೋದು ನನಗೆ ಏನೋ ಒಂದು ಪಾಠ ಕಲಿಸೋದಕ್ಕೆ ಅಂತ ನೀವು ಯಾವಾಗ ನಿಮ್ಮ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ತೀರೋ ಆವಾಗ ಗ್ರ್ಯಾಟಿಟ್ಯೂಡ್ ಅನ್ನೋದು ಅಮೇಝಿಂಗ್ ಆಗಿ ವರ್ಕ್ ಆಗುತ್ತೆ. ಸೊ ಈ ಪ್ರಾಕ್ಟೀಸ್ ಮಾಡುವಾಗ ಸರ್ಕ್ಯಾಸಮ್ ಮಾಡಬೇಡಿ ಮತ್ತು ಆ್ಯಕ್ಟಿಂಗ್ ಆಗಿ ಗ್ರ್ಯಾಟಿಟ್ಯೂಡ್ನ ತೋರಿಸ್ಬೇಡಿ. ನೀವು ಗ್ರೇಟ್ಫುಲ್ಲಾಗಿ ಫೀಲ್ ಮಾಡಿ, ರಿಯಲ್ ಪ್ರಾಕ್ಟೀಸ್ನ ಮಾಡಿ, ಕೃತಜ್ಞತೆ ಹೇಳೋದಕ್ಕೆ ನಿಜವಾಗ್ಲೂ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಕ್ಟಿಂಗ್ ಮಾಡ್ತಾ ಸುಮ್ಮನೆ ಥ್ಯಾಂಕ್ ಯು ಅಂದರೆ ವರ್ಕ್ ಆಗೋಲ್ಲ. ಯು ಹ್ಯಾವ್ ಟು ಫೀಲ್ ದಟ್ ಎನರ್ಜಿ ಅಂತ ಹೇಳ್ತಾರೆ. ಸೊ ಇವತ್ತು ಏನು ಮಾಡ್ತೀರಾ, ಎಂಥದ್ದೇ ಪ್ರಾಬ್ಲಮ್ ಆಗಿದ್ರು ನಿಮ್ಮ ಲೈಫಲ್ಲಿ ಈ ಮ್ಯಾಜಿಕಲ್ ಡಸ್ಟ್ನ ಸ್ಪ್ರೆಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಂಥ ಪ್ರಾಬ್ಲಮ್ ಮೇಲೆ ನೀವು ಸ್ಪ್ರಿಂಕಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫಲ್ಲಿ ಅದ್ಭುತಗಳನ್ನ ನೋಡ್ತೀರಾ. ಅಮೇಝಿಂಗ್ ಆಗಿ ನಿಮ್ಮ ಲೈಫ್ನ ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇವತ್ತಿನ ಅಫರ್ಮೇಷನ್ ಏನಪ್ಪ ಅಂದರೆ, ಇದನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನನ್ನ ಲೈಫಲ್ಲಿ ಬಂದಿರುವಂಥ ಎಲ್ಲ ಸಮಸ್ಯೆಗಳು ನನಗೆ ಬ್ಲೆಸ್ಸಿಂಗ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ನಾನು ತುಂಬ ಕೃತಜ್ಞಳಾಗಿದ್ದೇನೆ. ಐ ಆಮ್ ಥ್ಯಾಂಕಿಂಗ್ ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನನ್ನ ಲೈಫಲ್ಲಿ ಬಂದಿರುವಂಥ ಎಲ್ಲ ಸಮಸ್ಯೆಗಳು ನನಗೆ ಬ್ಲೆಸ್ಸಿಂಗ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ನಾನು ಕೃತಜ್ಞಳಾಗಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತಿನ ಮ್ಯಾಜಿಕಲ್ ರಾಕ್ಗೆ ನೀವು ಹೇಳಿ, ನನ್ನ ಪ್ರಾಬ್ಲಮ್ಸ್ ಎಲ್ಲವೂ ಡಿಸಾಲ್ವ್ ಆಗಿಬಿಟ್ಟಿದೆ, ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ನನ್ನ ಲೈಫಲ್ಲಿ ಅಂತ ಹೇಳಿ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ಲೈಫ್ ಅಂತ ಹೇಳಿ. ನಾನು ಈ ದಿನ ಹ್ಯಾಪಿ ಆಗಿದ್ದೀನಿ, ಜಾಯ್ಫುಲ್ ಆಗಿದ್ದೀನಿ ಅಂತ ಆ ಎನರ್ಜಿನ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಮಲಗೋಕ್ಕೂ ಮುಂಚೆ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಈಸ್ ಫೀಲಿಂಗ್ ಗ್ರೇಟ್ಫುಲ್ ಫಾರ್ ಯುವರ್ ಲೈಫ್ ಅಂತ ಹೇಳ್ತಾರೆ. ನೀವು ಫಸ್ಟ್ ಮಲಗೋಕ್ಕೂ ಮುಂಚೆ 15 ಮಿನಿಟ್ಸಲ್ಲಿ ನೀವು ಎಷ್ಟು ಗ್ರೇಟ್ಫುಲ್ ಆಗಿರ್ತೀರಾ, ಬೆಳಗ್ಗೆ ಎದ್ದೇಳುವಾಗ ನೀವು ಅದೇ ಎನರ್ಜಿಯಲ್ಲಿ ಎದ್ದೇಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸಾರಿ ಹೇಳ್ತಾ ಇದ್ದೀನಿ. ನನ್ನ ವಾಯ್ಸಲ್ಲಾಗಿರ್ಬೋದು, ನನ್ನ ಕಂಟೆಂಟಲ್ಲಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಇದನ್ನು ಎಡಿಟ್ ಮಾಡಿದಿರ ಹಾಗೆ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಡೇ.